ಪ್ರೈಸ್ ಲಾರ್ಡ್ ಜೀಸಸ್. ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳು. ಹಿಂಜಾರಿ ಹೋಗಬೇಡಿರಿ, ಮುಂದಿಟ್ಟ ಕಾಲನ್ನು ಹಿಂದೆ ಇಡಬೇಡಿರಿ, ಹಿಂಜಾರಿ ಹೋಗಬೇಡಿರಿ. ಇಬ್ರಿಯ ಪುಸ್ತಕ 10ನೇ ಅಧ್ಯಾಯ 39ನೇ ವಾಕ್ಯ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಈ ಅಂತ್ಯ ದಿನಗಳಲ್ಲಿ ಅನೇಕ ವಿಶ್ವಾಸಿಗಳು ಕರ್ತನಿಗಾಗಿ ವೈರಾಗ್ಯದಿಂದ ಸೇವೆ ಮಾಡುತ್ತಿದ್ದಾರೆ. ಇನ್ನು ಕೆಲವರು ಶೋಧನೆಗಳನ್ನು ಸಹಿಸಲಾರದೆ ಹಿಂಜಾರಿ ಹೋಗುತ್ತಿದ್ದಾರೆ. ಹಿಂಜಾರಿ ಹೋದಾಗ ದೇವ ಪ್ರಸನ್ನತೆಯನ್ನು, ದೇವ ಸನ್ನಿಧಾನವನ್ನು ಕಳೆದುಕೊಂಡು ಕೆಟ್ಟು ಹೋಗುವವರಾಗುತ್ತೇವೆ. ಹಿಂಜಾರಿ ಹೋದರೆ ನಾವು ದೇವರ ಒಂದು ಪ್ರಸನ್ನತೆಯನ್ನು, ದೇವ ಸನ್ನಿಧಾನವನ್ನು ಕಳೆದುಕೊಂಡಂತೆ ಕೆಟ್ಟವರಾಗಿ ಹೋಗುತ್ತೇವೆ. ಅಂದರೆ ನಾವು ಈ ಹೊಳೆಯಲ್ಲಿ ಹುಣಸೆಹಣ್ಣು ಕಾಲಿಸಿ ಕೈ ತೊಳ್ಕೊಂಡಂಗಾಗತ್ತೆ, ಏನು ಉಪಯೋಗನೂ ಆಗಲ್ಲ. ಹಿಂಜಾರಿ ಹೋದರೆ ನಾವು ಕಲ್ತಿರ್ತಕ್ಕಂಥದ್ದೆಲ್ಲ ನಾಶವಾಗಿ ಹೋಗುತ್ತೆ, ಹರಿದು. ಈಗ ಒಂದು ಮಚ್ಚು, ಒಬ್ಬರಲ್ಲಿ ಇರ್ತಕ್ಕಂಥ ಆ ಒಂದು ಮಚ್ಚು, ಆ ಮಚ್ಚನ್ನು ಯಾವ ರೀತಿ ನಾವು ಉಪಯೋಗ ಮಾಡಬೇಕು, ಆ ಮಚ್ಚನ್ನು ಕಟ್ಟಿಗೆ ಕಡಿಯಲಿಕ್ಕೆ ಉಪಯೋಗಿಸ್ಬೇಕು, ಕಬ್ಬು ಕಡಿಯಲಿಕ್ಕೆ ಉಪಯೋಗಿಸ್ಬೇಕು. ನೋಡಿ, ಆ ಮಚ್ಚು ಎಷ್ಟು ಒಂದು ಕಾರ್ಯಗಳಿಗೆ ಬರುತ್ತೆ. ಆ ಮಚ್ಚನ್ನು ಯಾವ್ಯಾವುದಕ್ಕೂ ನೀವು ಉಪಯೋಗ ಮಾಡಬೇಕಂತೇಳಿ ಏನು ಕಲಿಸಿರ್ತಾರಲ್ಲ ನಮಗೆ, ಆ ಕಲಿಸಿ ಆ ಮಚ್ಚನ್ನು ನಮಗೆ ಕೊಟ್ಟಿರ್ತಾರೆ, ನೀವು ಈ ರೀತಿ ಉಪಯೋಗ ಮಾಡ್ಕೊಂಡು ಹೋಗ್ರಪ್ಪ ಅಂತೇಳಿ. ಅದನ್ನು ಅವ್ರು ಬಂಗಾರದ ಮಚ್ಚನ್ನು ಅವರು ನಮ್ಮ ಕಡೆ ಕೊಟ್ಟಿರ್ತಾರೆ. ನಾವು ಅದನ್ನು ಬಂಗಾರದಂತೆ ನಾವು ಕಾಪಾಡಿಕೊಂಡು ಹೋಗಿ ಹಿಂಜರಿ ಆಗಬಾರದು. ಆ ಮಚ್ಚನ್ನು ನಾವು ಯಾವ್ಯಾವುದಕ್ಕೂ ಉಪಯೋಗಿಸ್ಕೋಬೇಕು ಅಂತೇಳಿ ಅವ್ರು ಹೇಳ್ಕೊಟ್ಟಿರ್ತಾರೋ ಅದೇ ರೀತಿ ನಾವು ಅದನ್ನು ಉಪಯೋಗ ಮಾಡಿಕೊಂಡು ಮುಂದೆ ಹೋಗುತ್ತಿದ್ದರೆ ನಮಗೆ ದೇವರ ಸನ್ನಿಧಾನದಲ್ಲಿ ಆಶೀರ್ವಾದ ಯಾವಾಗಲೂ ಸಿಗುತ್ತದೆ. ಹಿಂಜಾರಿ ಹೋದರೆ ಏನು ಸಿಗುವುದಿಲ್ಲ. ಅಂದರೆ ನಮಗೆ ಕೊಟ್ಟಿರ್ತಕ್ಕಂಥ ಮಚ್ಚನ್ನು ನಾವು ಉಪಯೋಗ ಮಾಡದೆ ಸುಮ್ಮನೆ ಅದನ್ನು ಇಟ್ಟುಕೊಂಡು ಅದು ತುಕ್ಕಿಡಿದು ಹಾಳಾಗಿ ಹೋಗುತ್ತೆ. ಹಾಗೆ ನಾವು ಅದನ್ನು ಉಪಯೋಗ ಮಾಡಿ ಕೇಳ್ತಾ ಹೋದರೆ ಅದು ಬಂಗಾರವಾಗಿಯೇ ಇರುತ್ತದೆ, ಅಂದರೆ ಕೆಟ್ಟು ಹೋಗುವುದಿಲ್ಲ. ಹಿಂಜಾರಿ ಹೋಗುವವರಾಗುತ್ತೇವೆ. ಅದನ್ನು ಕಳೆದುಕೊಂಡರೆ ನಾವು ದೇವ ಸನ್ನಿಧಾನವನ್ನು ಕಳೆದುಕೊಂಡಂತಾಗುತ್ತದೆ. ಯಾವಾಗಲೂ ನಾವು ಹಿಂಜಾರಿ ಹೋಗಬಾರದು. ಕಳೆದ ಕೆಲವು ದಿನಗಳಲ್ಲಿ ಹಿಂಜಾರಿ ಹೋದ ಅನೇಕರು ಚರಿತ್ರೆಯನ್ನು ಕೇಳಿ ನನ್ನ ಹೃದಯ ಒಡೆದು ಹೋಯಿತು. ಗಲ್ಲಿಗೆ ಹಾಕಬೇಕಾಗಿದ್ದ ಒಬ್ಬ ಕೈದಿಗಾಗಿ ವಿಶ್ವಾಸಿಗಳು ಹಗಲು ರಾತ್ರಿ ಹೋರಾಡಿ ಪ್ರಾರ್ಥಿಸಿ ಉಪವಾಸವಿದ್ದ ಅವನನ್ನು ಬಿಡಿಸಿಕೊಂಡು ಬಂದರು. ಜೈಲಿಗೆ ಹಾಕಬೇಕಾಗಿರುತ್ತೆ ಅಂಥವನನ್ನು ಪ್ರತಿಯೊಬ್ಬರು ಹಿರಿಯರು ಎಲ್ಲರೂ ಸೇರಿ ಪ್ರೇಯರ್ ಮಾಡಿ ಪ್ರಾರ್ಥನೆ ಮಾಡಿ ಅವನ್ನ ಬಿಡಿಸ್ಕೊಂಡು ಬಂದಿರ್ತಾರೆ. ಆದರೆ ಅವನಾದರೂ ಬಿಡುಗಡೆಯಾಗಿ ಬಂದ ನಂತರ ಕ್ರಿಸ್ತನನ್ನೇ ಮರೆತು ಬಿಟ್ಟನು. ನೋಡಿ, ಜೈಲಿಗೆ ಹೋಗಿರ್ತಕ್ಕಂಥ ಒಬ್ಬ ಕೈದಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲರೂ ಸೇರಿ ಬಿಡಿಸ್ಕೊಂಡು ಬಂದರೆ ಅವನು ಬಂದ ಮೇಲೆ ಕ್ರಿಸ್ತನನ್ನೇ ಮರೆತು ಹೋದರೆ ಹೆಂಗೆ? ಸಂಪೂರ್ಣವಾಗಿ ಹಿಂಜಾರಿ ಹೋದನು. ಅವನಿಗಾಗಿ ಪ್ರಾರ್ಥಿಸಿದ ಸಹೋದರರು ಬಹಳ ದುಃಖದಿಂದ ನನ್ನ ಬಳಿಗೆ ಬಂದು, ಸಹೋದರನೇ, ಅವನು ಬಿಡುಗಡೆಯಾಗಿ ಬಂದ ತಕ್ಷಣ ಒಂದು ಕ್ರೈಸ್ತ ದೇವಾಲಯವನ್ನು ಕಟ್ಟುತ್ತೇನೆಂದು ಮಾತು ಕೊಟ್ಟಿದ್ದನು. ಈಗ ಅವನು ಹಿಂದೂ ದೇವಾಲಯವನ್ನು ಕಟ್ಟುತ್ತಿದ್ದಾನೆ ಎಂದು ಹೇಳಿದರು. ಆ ಹಿಂಜಾರಿಯುವಿಕೆಗೆ ಕಾರಣವೇನು? ಮೊದಲ ಮುಖ್ಯ ಕಾರಣ ಅವನಿಗೆ ಸಂಪೂರ್ಣವಾದ ಮಾನಸಾಂತರ ಇಲ್ಲದಿರುವುದು, ಮತ್ತೊಂದು ಕಲ್ವಾರಿಯ ಪ್ರೀತಿ ಇಲ್ಲದಿರುವುದು. ಮಾನಸಾಂತರ ಇಲ್ಲದಿರುವುದು ಅಂದರೆ ಮನಸ್ಸಿಗೆ ಸಮಾಧಾನದ ಇಲ್ಲದೇ ಇರುವುದು. ಅವನು ನಾನು ಬಿಡುಗಡೆ ಆದಮೇಲೆ ಬಂದು ನಾನು ಒಂದು ಪ್ರಾರ್ಥನಾಲಯವನ್ನು ಕಟ್ತೀನಂತ ಮಾತು ಕೊಟ್ಟಿದ್ದ. ಆದರೆ ಅವನು ಬಿಡುಗಡೆ ಆದ ಬಂದ ಮೇಲೆ ಕ್ರಿಸ್ತನನ್ನೇ ಮರೆತು, ಕರ್ತನನ್ನೇ ಮರೆತು ಒಂದು ಹಿಂದೂ ದೇವಸ್ಥಾನವನ್ನು ಕಟ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿಬಿಟ್ಟು ಪ್ರಾರ್ಥನಾ ಮಾಡಿರ್ತಕ್ಕಂಥ ಕರ್ತನ ದೇವರ ಪ್ರಿಯರಿಗೆ ತುಂಬ ಮನಸ್ಸಿಗೆ ನೋವು ಉಂಟಾಗುತ್ತೆ.
ಯೇಸು ಹೇಳಿದ್ದು, ಕೆಲವರು ವಾಕ್ಯವನ್ನು ಕೇಳಿದಾಗಲೇ ಅದನ್ನು ಸಂತೋಷದಿಂದ ಅಂಗೀಕರಿಸುತ್ತಾರೆ. ಯೇಸು ಏನು ಹೇಳಿದರು? ಕೆಲವರು ವಾಕ್ಯವನ್ನು ಕೇಳಿದಾಗಲೇ ಅದನ್ನು ಸಂತೋಷದಿಂದ ಅಂಗೀಕರಿಸ್ತಾರೆ. ಇವರಿಗೆ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರವೇ ನಂಬಿಕೊಂಡಿದ್ದು ಶೋಧನೆಯ ಕಾಲದಲ್ಲಿ ಬಿದ್ದು ಹೋಗುತ್ತಾನೆ. ಇವರು ಬಂಡೆಯ ನೆಲವಾಗಿರುವರು. ಇವರೇ ಬಂಡೆಯ ನೆಲವಾಗಿರುವರು. ನೋಡಿ ಎಷ್ಟು ಚೆನ್ನಾಗಿದೆ. ಇವರಿಗೆ ಬೇರಿಲ್ಲದ ಕಾರಣ ಕಾಲ ಮಾತ್ರವೇ ಸ್ವಲ್ಪ ಕಾಲ ಮಾತ್ರ ನಂಬಿರ್ತಾರೆ. ಆಮೇಲೆ ಅವರು ಶೋಧನೆಯ ಕಾಲದಲ್ಲಿ ಬಿದ್ದು ಹೋಗ್ತಾರೆ. ಇವರೇ ಬಂಡೆಯ ನೆಲವಾಗಿರುವವರು. ಗೋರ್ಕಲ್ಲ ಮೇಲೆ ನೀರು ಸುರಿದರೆ ಅದು ಆ ಕಲ್ಲು ನೀರನ್ನು ಕುಡಿಯೋದಿಲ್ಲ. ಹಾಗೆ ಇವರು ಬಂಡೆಯ ನೆಲವಾಗಿರುವರು. ಲೂಕ ಪುಸ್ತಕ 8ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳಿರ್ತಕ್ಕಂಥ ಮಾತಿದು. ಇನ್ನು ಕೆಲವರು ಮಣ್ಣಿನಾಶೆ, ಹೊಗಳಿಕೆಯ ಮೇಲಿನ ಆಶೆಗಳ ಕಾರಣದಿಂದಾಗಿ ದೈವಿಕ ಪ್ರೀತಿಯನ್ನು ಬಿಟ್ಟು ಲೋಕದ ಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ. ಕ್ರಿಸ್ತನ ಬಳಿಗೆ ಬಂದು ಬಹು ಸುಂದರವಾದ ಸಾಕ್ಷಿಯನ್ನು ಹೇಳಿದ ಒಬ್ಬ ಸಹೋದರನು ಕುಟುಂಬದ ಸ್ವತ್ತಿಗೆ ಆಶೆಪಟ್ಟು ಹಳೆಯ ಜೀವಿತಕ್ಕೆ ಹೊರಟು ಹೋದಾಗ ಹೇಳಿದ ಮಾತು, ನಾನು ತಾತ್ಕಾಲಿಕವಾಗಿ ಮಾತ್ರ ಯೇಸುವನ್ನು ಬಿಟ್ಟು ಹೋಗಿದ್ದೇನೆ. 4 ವರ್ಷಗಳಾದ ನಂತರ ತಿರುಗಿ ಕ್ರಿಸ್ತನ ಬಳಿಗೆ ಬಂದು ಬಿಡುತ್ತೇನೆ ಎಂದು. ಇದು ಎಷ್ಟು ಆಪತ್ತನ್ನು ತರುವಂಥದ್ದಲ್ಲವೇ? ಆ 4 ವರ್ಷದೊಳಗೆ ಅವನ ಮರಣ ಹೊಂದಿದರೆ ಪಾತಾಳಕ್ಕೆ ಅಲ್ಲವೇ ಅವನು ಹೋಗುತ್ತಾನೆ? ಅಗ್ನಿಜ್ವಾಲೆಯಲ್ಲವೇ ಅವನು ಅಂತ್ಯ? ನೋಡಿ, ಬಂದಿರತಕ್ಕಂಥ ವ್ಯಕ್ತಿ ನಾನು ಇನ್ನು 4 ವರ್ಷ ಬರೋದಿಲ್ಲ, ಯೇಸುವಿನಿಗೆ ಈ ಒಂದು ಸಭೆಗೆ ಬರೋದಿಲ್ಲ ಅಂತೇಳ್ಬಿಟ್ಟು ಹೋದರೆ, ಒಂದು ವೇಳೆ 4 ವರ್ಷಗಳನ್ನು ಸತ್ತರೆ ಅವನು ಮುಕ್ತಿ ಮಾರ್ಗಕ್ಕೆ ಹೋಗಲ್ಲ, ಪರಲೋಕಕ್ಕೆ ಹೋಗಲ್ಲ. ಅವನು ಎಲ್ಲಿ ಹೋಗ್ತಾನೆ? ಅಗ್ನಿಜ್ವಾಲೆಗೆ ಹೋಗ್ತಾನೆ. ಅಂದರೆ ಪಾತಾಳಕ್ಕೆ ಹೋಗ್ಬೋದು, ಅಗ್ನಿಜ್ವಾಲೆಗೆ ಗುರಿ ಪಡ್ತಾನೆ. ಅವನ ಅಂತ್ಯ ಅಲ್ಲೇ ಆಗುತ್ತೆ ಅಲ್ಲವೇ? ಸತ್ಯವೇದವು ಹೀಗೆ ಹೇಳುತ್ತದೆ, ಬರುವಾತನು ಇನ್ನೂ ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದಿದೆ. ಇಬ್ರಿಯ ಪುಸ್ತಕ 10ನೇ ಅಧ್ಯಾಯ 37 ಮತ್ತು 38ನೇ ವಾಕ್ಯದಲ್ಲಿ. ಹಿಂಜಾರಿ ಹೋದರೆ ಅವನು ಕರ್ತನ ಸನ್ನಿಧಾನವನ್ನು ಕಳೆದುಕೊಳ್ಳುತ್ತಾನೆ. ಆಮೇನ್. ನೋಡಿ, ನನ್ನನ್ನು ನಂಬಿ ಬರುವವನು ಹಿಂಜಾರಿ ಹೋದರೆ ಅವನು ಕರ್ತನ ಸನ್ನಿಧಾನವನ್ನು ಕಳೆದುಕೊಳ್ಳುತ್ತಾನೆ. ಅದೇ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾನೆ. ಕರ್ತನೂ ಕೂಡ ಅವನನ್ನು ಪ್ರೀತಿಸುವುದಿಲ್ಲ. ಕ್ರಿಸ್ತನ ದಿನಗಳಲ್ಲಿ ಕ್ರಿಸ್ತನ ಆಜ್ಞೆಗಳು ಕಠಿಣವಾದವುಗಳೆಂದು ಹೇಳಿ ಹಿಂಜಾರಿ ಹೋಗಲು ಆರಂಭಿಸಿದರು. ಹಲ್ಲೆಲೂಯಾ. ನೋಡಿ, ಕ್ರಿಸ್ತನ ಆಜ್ಞೆಗಳು ಕಠಿಣವಾಗಿರ್ತವೆ, ಬಟ್ ಅದನ್ನು ನಾವು ಸಹಿಸಿಕೊಂಡು ಆ ಒಂದು ಸತ್ಯ ಮಾರ್ಗದಲ್ಲಿ ನಡೆದರೆ ನಮಗೆ ಜಯ ಉಂಟು. ಅದು ಹಿಂಜಾರಿ ಹೋದರೆ ನಮಗೆ ಉಪಯೋಗ ಆಗೋದಿಲ್ಲ, ಅಲ್ಲಿಂದ ನಮಗೆ ಕೆಟ್ಟು ಹೋಗ್ತೀವಿ. ನಾವು ದೇವರಿಂದ ದೂರವಾಗಿ ನಡೆದುಕೊಂಡರೂ ಕರ್ತನ ಹೃದಯ ಬಹುವಾಗಿ ನೊಂದಿತು. ಅದುವಾಗ ಕರ್ತನ ಹೃದಯ ನೊಂದುಕೊಂಡು ಉಂಟೆ. ಎಲ್ಲೋ ಬಿದ್ದಿರ್ತಕ್ಕಂಥ ನಮ್ಮನ್ನು ಒಳ್ಳೆ ಮಾರ್ಗಕ್ಕೆ ತಂದು ಅಲ್ವಾ, ಒಳ್ಳೆ ಸ್ಥಾನಮಾನ ಕೊಟ್ಟು ಮಗನನ್ನಾಗಿ ಆಶೀರ್ವಾದಿಸಿ, ಮಗನನ್ನಾಗಿ ಸ್ವೀಕರಿಸಿ ಮಾಡಿರ್ತಕ್ಕಂಥ ಪಾಪಗಳನ್ನು ಸರ್ವನಾಶ ಮಾಡಿ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಚೆನ್ನಾಗಾದ ಮೇಲೆ ಹೋದರೆ ಕರ್ತನ ಹೃದಯ ತುಂಬ ನೋವಾಗುತ್ತೆ. ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂದಿರುವಿರಾ ಎಂದು ದುಃಖದಿಂದ ಕೇಳಿದನು. ಅದಕ್ಕೆ ಪೇತ್ರನು ಕೊಟ್ಟ ಉತ್ತರವೇನು ಗೊತ್ತೇ? ನಿನ್ನ ಬಿಟ್ಟು ಯಾರ ಬಳಿಗೆ ಹೋಗೋಣ ದೇವರೇ? ನಿನ್ನಲ್ಲಿ ನಿತ್ಯ ಜೀವವನ್ನು ಕೊಡುವ ವಾಕ್ಯಗಳುಂಟು ಎಂದನು. ನೋಡು, ನೀವು ಸಹ ಬಿಟ್ಟು ಹೋಗುವವರೇ, ನನ್ನನ್ನು ಬಿಟ್ಟು ಹೋಗುವವರು ಉಂಟೆ ಅಂತೇಳಿ ಯೇಸು ತನ್ನ ದುಃಖದಲ್ಲಿ ಕೇಳಿದಾಗ ಪೇತ್ರನು ಹೇಳ್ತಾನೆ, ನಿನ್ನ ಬಿಟ್ಟು ಹೋದರೆ ನಮಗೆ ಯಾರು ಜೀವನವನ್ನು ಯಾರು ಮುಂದುವರಿಸುತ್ತಾರೆ? ನಮಗೆ ತುಂಬ ಕಷ್ಟ ಆಗುತ್ತೆ. ನಿನ್ನಲ್ಲಿ ನಿತ್ಯ ಜೀವವನ್ನು ಕೊಡುವ ವಾಕ್ಯಗಳಿದಾವಲ್ಲ ಅಂತ ಹೇಳ್ತಾನೆ. ವಾಕ್ಯಗಳುಂಟು. ಆಮೇನ್. ದೇವ ಮಗುವೇ, ಕ್ರಿಸ್ತನನ್ನು ಬಿಟ್ಟು ಹಿಂಜಾರಿ ಹೋದರೆ ಬೇರೆ ಇನ್ಯಾರ ಬಳಿಗೆ ಹೋಗುವಿರಿ ಅಲ್ವಾ? ಕ್ರಿಸ್ತನನ್ನು ಬಿಟ್ಟು ಹಿಂಜಾರಿ ಹೋದರೆ ಬೇರೆ ಇನ್ಯಾರ ಬಳಿಗೆ ಹೋಗ್ಲಿಕ್ಕಾಗುತ್ತೆ? ಸ್ವಲ್ಪ ಯೋಚಿಸಿ ನೋಡಿರಿ. ಪ್ರತಿದಿನವೂ ಪ್ರಾರ್ಥನೆ
ಎಲ್ಲಿಯೂ ಸತ್ಯವೇದ ವಾಕ್ಯವನ್ನು ಓದುವುದರಲ್ಲಿ ಕರ್ತನ ಪ್ರೀತಿಯಲ್ಲಿ ಕಟ್ಟಲ್ಪಟ್ಟು ಎದ್ದು ನಿಲ್ಲುವೆಯಾ? ಪ್ರತಿದಿನ ಪ್ರಾರ್ಥನೆ ಮಾಡುವುದರಲ್ಲಿ, ಸತ್ಯವೇದ ಓದುವುದರಲ್ಲಿ, ಕರ್ತನ ಒಂದು ಪ್ರೀತಿಯಲ್ಲಿ ಕಟ್ಟಲ್ಪಟ್ಟು ಎದ್ದು ನಿಲ್ಲಲಿಕ್ಕಾಗುತ್ತಾ? ಹಿಂಜಾರಿ ಹೋದರೆ ಯಾರ ಬಳಿಗೆ ಹೋಗುತ್ತೀಯ? ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಈ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದನೋ ಎಂದು ನಾವು ಭಯಪಡೋಣ. ನೋಡಿ, ಯಾರಾದರೂ ಈ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದರೆ, ತಪ್ಪು ದಾರಿಯನ್ನು ತಿಳಿಯುವವನಾದರೆ ನಾವು ಭಯಪಡೋಣ. ಅಂದರೆ ನಮಗೆ ಅಂಥವರಿಂದ ಸ್ವಲ್ಪ ಭಯಪಡೋಣವ. ಹೇಗಪ್ಪ ಅಂದರೆ ಭಯ ಯಾವ ರೀತಿ ಭಯ ಅಂದರೆ, ನಮಗೆ ಸತ್ಯ ಮಾರ್ಗದಲ್ಲಿ ನಡೀತಕ್ಕಂಥವರಿಗೆ ಯಾವುದೇ ರೀತಿ ಭಯ ಇಲ್ಲ. ಆಮೇನ್. ಹಿಂಜಾರಿ ಹೋಗುವ ನಮ್ಮ ಜೊತೆಗೆ ಇದ್ದು ಹಿಂಜಾರಿ ಹೋಗುವವರನ್ನು ಕಂಡು ನಾವು ದುಷ್ಟರ ಕಂಡರೆ ದೂರ ಇರೋದು, ಭಯ ಪಡೋದು ಬೇಡ. ಹೋಗ್ಬಿಡಲಿ. ದಯವಿಟ್ಟು ನಮ್ಮಲ್ಲಿ ಯಾರೂ ಸಹ ಹೋಗಬಾರ್ದು ಅನ್ನೋ ಒಂದು ಅನಿಸಿಕೆಯಿಂದ ಕರ್ತನು ನಮಗೆ ಎಲ್ಲ ರೀತಿಯಿಂದಲೂ ನಮ್ಮ ಸಮಸ್ಯೆಗಳನ್ನು ದೂರ ಮಾಡುತ್ತಾ ನಮ್ಮನ್ನು ಒಳ್ಳೆಯ ದಾರಿಗೆ ತಂದಿರುವವರಾಗಿದ್ದಾರೆ. ಹಾಗಾಗಿ ಕರ್ತನ ಮಾರ್ಗದಲ್ಲಿ ನಾವು ಯಾವಾಗಲೂ ನಡೆಯುವಂಥವರಾಗಿ ನಾವು ನೆಮ್ಮದಿಯಿಂದ ಜೀವನ ಸಾಗಿಸೋಣ. ಅಲೆಲುಯ, ಅಲೆಲುಯ, ಅಲೆಲುಯ.